ಎಲ್ಲರಿಗೂ ನಮಸ್ಕಾರ. ಈ ದಿನ ನಾವು ಭಾರತದ ಆರ್ಥಿಕತೆಯಲ್ಲಿ ಕರ್ನಾಟಕ ಎಕಾನಮಿಯ ಒಂದು ಪಾತ್ರ ಹೇಗಿದೆ, ಕರ್ನಾಟಕ ಆರ್ಥಿಕತೆಯ ಲಕ್ಷಣಗಳಾವವು ಅನ್ನುವಂಥ ಒಂದು ಪರಿಕಲ್ಪನೆಯನ್ನು ತಿಳಿಯುವ ಪ್ರಯತ್ನ ಮಾಡೋಣ. ವೆಲ್ಕಮ್ ಟು ಡಿಜಿಟಲ್ ಲರ್ನಿಂಗ್ ಆಫ್ ಡಿಪಾರ್ಟ್ಮೆಂಟ್ ಆಫ್ ಕಾಲೇಜ್ ಎಜುಕೇಷನ್. Karnataka economy is one of the developing economy, or we called it sometimes developed economy in our country. ಭಾರತದ ಆರ್ಥಿಕತೆಯಲ್ಲಿ ಒಂದು ಅಭಿವೃದ್ಧಿಯನ್ನು ಹೊಂದಿರುವಂತಹ ಅಥವಾ ಅಭಿವೃದ್ಧಿಯನ್ನು ಸಾಧಿಸುತ್ತಿರುವಂತಹ ಅಭಿವೃದ್ಧಿಶೀಲ ಆರ್ಥಿಕತೆಯಲ್ಲಿ ಕರ್ನಾಟಕದ ಆರ್ಥಿಕತೆಯು ಒಂದು. Karnataka is the 7th largest state of the country in terms of geographical area. ಕರ್ನಾಟಕವು ಭಾರತದ ಭೌಗೋಳಿಕ ಪ್ರದೇಶದ ಅನುಸಾರ ನಾವು ನೋಡೋದಾದರೆ 7ನೇ ಅತಿ ದೊಡ್ಡ ರಾಷ್ಟ್ರ, 7th largest, 7ನೇ ಅತಿ ದೊಡ್ಡ ರಾಜ್ಯ ಅಂತ ಹೇಳಿ ಗುರುತಿಸಬಹುದಾಗಿದೆ. ಹಾಗೆಯೇ ಕರ್ನಾಟಕ 2011ರ ಜನಗಣತಿಯ ಪ್ರಕಾರ 6.11 ಕೋಟಿ ಜನರಿಗೆ ಒಂದು ನೆಲೆಯನ್ನು ಒದಗಿಸಿರುವಂತಹ ಒಂದು ರಾಜ್ಯವಾಗಿಯೂ ನಮಗೆ ಕಾಣಸಿಗುತ್ತೆ. ಅಭಿವೃದ್ಧಿಯ ಕಾರ್ಯಗಳ ದೃಷ್ಟಿಯಲ್ಲಿ ಹಾಗೆ ಕರ್ನಾಟಕದ ಒಂದು ವೈವಿಧ್ಯ ಭೌಗೋಳಿಕ ಲಕ್ಷಣಗಳು, ಹಾಗೆಯೇ ಆರ್ಥಿಕ ಲಕ್ಷಣಗಳು, ಹಾಗೆ ವಿವಿಧ ಕ್ಷೇತ್ರದಲ್ಲಿ ಇರುವಂತಹ ಅದರ ಒಂದು ವಿಭಿನ್ನತೆಯಿಂದಾಗಿ ಭಾರತದ ಆರ್ಥಿಕತೆಯಲ್ಲಿ ಕರ್ನಾಟಕವು ಒಂದು ಪ್ರಮುಖ ರಾಜ್ಯವಾಗಿ, ಕರ್ನಾಟಕದ ಆರ್ಥಿಕತೆಗೆ ವಿಶೇಷವಾದಂತಹ ಕೊಡುಗೆಯನ್ನು ನೀಡುತ್ತಿರುವಂತಹ ಒಂದು ವೈಶಿಷ್ಟ್ಯ ರಾಜ್ಯವಾಗಿ ನಾವು ಭಾರತದ ಆರ್ಥಿಕತೆಯನ್ನು ಅಭ್ಯಾಸ ಮಾಡಬೇಕಿದ್ರೆ ಕರ್ನಾಟಕದ ಆರ್ಥಿಕತೆಯನ್ನು ನೋಡ್ತೇವೆ. ಕರ್ನಾಟಕದ ಆರ್ಥಿಕತೆಯ ಲಕ್ಷಣಗಳೇನಿದೆ, ಇಲ್ಲಿ ನಾವು ಕರ್ನಾಟಕದ ಲಕ್ಷಣಗಳು ಅಂತ ಹೇಳಿದಾಗ ಕರ್ನಾಟಕದ ಜಿಯೋಗ್ರಫಿಕಲ್ ಫೀಚರ್ಸ್ ಆರ್ ಡಿಫ್ರೆಂಟ್ ಫ್ರಮ್ ಎಕನಾಮಿಕಲ್ ಫೀಚರ್ಸ್, ಬಟ್ ಒಂದಕ್ಕೊಂದು ರಿಲೇಷನ್ಸ್ ಇರುತ್ತೆ. ಬಟ್ ಜಿಯೋಗ್ರಫಿಕಲ್ ಫೀಚರ್ಸ್ಗೂ ಭೌಗೋಳಿಕ ಲಕ್ಷಣಗಳಿಗೂ ಆರ್ಥಿಕತೆಯ ಲಕ್ಷಣಗಳಿಗೂ ವ್ಯತ್ಯಾಸವನ್ನು ನಾವು ಕಾಣಬಹುದು. ಆದರೆ ಒಂದಕ್ಕೊಂದು ಸಂಬಂಧ ಇರೋದು ವಸ್ತು ಸಹವಾದಂತಹ ಒಂದು ಸತ್ಯ ಸಂಗತಿಯಾಗಿರುತ್ತೆ. ಯಾಕಂದರೆ ಯಾವುದೇ ಒಂದು ರಾಜ್ಯ ಅಥವಾ ಕ್ಷೇತ್ರ ಅಥವಾ ಏರಿಯಾ ಅಂಥೇಳಿ, ಪ್ರದೇಶ ಅಂಥೇಳಿ ನಾವು ಗುರುತಿಸ್ಕೊಂಡಾಗ ಆ ಒಂದು ಏರಿಯಾದ ಲಕ್ಷಣಗಳಲ್ಲಿ ಅದು ಭೌಗೋಳಿಕ ಇರ್ಬೋದು, ಆರ್ಥಿಕವಾಗಿ, ರಾಜಕೀಯವಾಗಿ, ಸಾಂಸ್ಕೃತಿಕವಾಗಿ ಒಂದಕ್ಕೊಂದು ಸಂಬಂಧ ಇರುತ್ತೆ, ಒಂದರೊಳಗೊಂದು ಒಂದಾಗಿರುತ್ತೆ. ಆದರೆ ನಾವಿಲ್ಲಿ ಆರ್ಥಿಕತೆಯ ಲಕ್ಷಣಗಳು ಅಂತಾನೆ ವಿಶೇಷವಾಗಿ ಅಭ್ಯಾಸವನ್ನು ಮಾಡೋದಕ್ಕೆ ಹೊರಟಿದ್ದೇವೆ. ಕರ್ನಾಟಕ ಇಸ್ ಹೋಮ್ ಫಾರ್ abundant of natural resources. Karnataka has plenty of minerals, forest resources, and so many water resources, etc. ಕರ್ನಾಟಕದಲ್ಲಿ ನಾವು ಹಲವು ರೀತಿಯ ಖನಿಜ ಸಂಪನ್ಮೂಲಗಳನ್ನು ಕಾಣ್ತೇವೆ, ಜಲ ಸಂಪನ್ಮೂಲಗಳನ್ನು ಕಾಣ್ತೇವೆ, ಹಾಗೆಯೇ ಮಣ್ಣು ಸಂಪನ್ಮೂಲಗಳನ್ನು ಕಾಣ್ತೇವೆ. ಅಂದರೆ ವಿಶೇಷವಾದಂತಹ ಒಂದು ಮಣ್ಣಿನ ಗುಣಲಕ್ಷಣವನ್ನು ನಾವು ಕರ್ನಾಟಕದ ಆರ್ಥಿಕತೆಯಲ್ಲಿ ನೋಡ್ತೇವೆ. ನಮ್ಮ ಉತ್ತರ ಕರ್ನಾಟಕಕ್ಕೆ ಹೋದರೆ ಅಲ್ಲಿ ಒಂದು ರೀತಿಯ ಕಪ್ಪು ಮಣ್ಣನ್ನು ನಾವು ಕಾಣ್ತೇವೆ, ಸತ್ವಭರಿತವಾದಂಥದ್ದು. ನಮ್ಮ ದಕ್ಷಿಣದ ಕಡೆಗೆ ಬಂದರೆ ಅಲ್ಲಿ ಒಂದು ರೀತಿಯ ಮಣ್ಣನ್ನು ಕಾಣ್ತೇವೆ. ಕರಾವಳಿ ಪ್ರದೇಶಕ್ಕೆ ಹೋದರೆ ಅಲ್ಲಿ ಒಂದು ರೀತಿಯ ಮಣ್ಣನ್ನು ಕಾಣ್ತೇವೆ. ಅದರದ್ದೇ ಆದಂತಹ ವೈಶಿಷ್ಟ್ಯತೆಗಳು, ಆರ್ಥಿಕತೆಯ ಮೇಲೆ ಆ ಮಣ್ಣಿನ ಒಂದು ಗುಣಲಕ್ಷಣಗಳು ಬೀರುತ್ತಿರುವಂತಹ ಒಂದು ಪ್ರಭಾವ, ಪರಿಣಾಮ, ಈ ಎಲ್ಲವನ್ನು ನಾವು ಅಭ್ಯಾಸ ಮಾಡ್ಬೋದು. ಹಾಗೆಯೇ ಪ್ಲೆಂಟಿ ಆಫ್ ಮಿನರಲ್ಸ್ ಆರ್ ಆರ್ಥಿಕತೆಯಲ್ಲಿ ಇರುವಂಥದ್ದನ್ನು ನಾವು ನೋಡ್ತೇವೆ. ನಾವು ಉದಾಹರಣೆಗೆ ನೋಡೋದಿದ್ರೆ ಸಾಮಾನ್ಯವಾಗಿ ನೋಡ್ತೇವೆ, ಭಾರತದಲ್ಲಿ ಚಿನ್ನದ ಗಣಿ ಅಥವಾ ಚಿನ್ನದ ರಾಜ್ಯ ಅಂತೇಳಿ ಗುರುತಿಸಿದ್ರೆ ಅದು ಕರ್ನಾಟಕ. ಯಾಕಂದರೆ ಕರ್ನಾಟಕದ ಕೋಲಾರ ಜಿಲ್ಲೆಯ ಹಟ್ಟಿ ಅನ್ನುವಂತಹ ಸ್ಥಳದಲ್ಲಿ ಸಿಗುವಂತಹ ಚಿನ್ನ ಜಗತ್ತಿನ ಒಂದು
ಚಿನ್ನದ ಇತಿಹಾಸದಲ್ಲಿ ಒಂದು ಪ್ರಮುಖ ಸ್ಥಾನವನ್ನು ಪಡ್ಕೊಂಡಿರೋದನ್ನು ನಾವು ಕಾಣ್ಬೋದು. ಹಾಗೆಯೇ ಹೆಮಟೈಟ್ ಓರ್, ಕಬ್ಬಿಣದ ಒಂದು ಅದಿರು, ಹಾಗೆಯೇ ಕ್ವಾರ್ಟ್ಜ್, ಲೈಮ್ಸ್ಟೋನ್, ಹೀಗೆ ಬೇಕಾದಷ್ಟು, ಮತ್ತು ಅಭ್ರಕ, ಬೇಕಾದಷ್ಟು ಖನಿಜ ಸಂಪನ್ಮೂಲಗಳನ್ನು ನಾವು ಕರ್ನಾಟಕದಲ್ಲಿ ಕಾಣ್ತೇವೆ. ಹಾಗೆಯೇ ನಮ್ಮ ಕರ್ನಾಟಕದಲ್ಲಿ ಇರುವಂತಹ ವಾಟರ್ ರಿಸೋರ್ಸಸ್, ಸೋ ಮೆನಿ ವಾಟರ್ ಫಾಲ್ಸಸ್ ಆರ್ ದೇರ್. ಹಾಗೆಯೇ ಆ ಒಂದು ವಾಟರ್ ಫಾಲ್ಸಸ್ಗಳಿಂದ ನಮ್ಮ ಒಂದು ವಿದ್ಯುತ್ ಶಕ್ತಿಯಂತಹ ಸಮಸ್ಯೆಗಳಿರ್ಬೋದು, ಹಾಗೆಯೇ ಕೃಷಿ ಕ್ಷೇತ್ರಕ್ಕೆ, ಕೈಗಾರಿಕಾ ಕ್ಷೇತ್ರಕ್ಕೆ ಅವಶ್ಯಕವಾದಂತಹ ನೀರಿನ ಸಂಪನ್ಮೂಲಗಳು ಯಥೇಚ್ಛವಾಗಿ ದೊರಕ್ತಾ ಇರೋದು, ಅದು ಆರ್ಥಿಕತೆಯ ಅಭಿವೃದ್ಧಿಗೆ ಕೊಡುಗೆಯನ್ನು ಸಲ್ಲಿಸ್ತಾ ಇರೋದನ್ನು ನಾವು ನೋಡ್ಬೋದು. ಹಾಗೆ ಇಲ್ಲಿರುವಂತಹ ಪ್ರಾಣಿ ಸಂಪನ್ಮೂಲಗಳು, ಇಡೀ ದೇಶದಲ್ಲಿಯೇ ಕರ್ನಾಟಕದ ಒಂದು ಭಾರತದ ರಾಷ್ಟ್ರೀಯ ಪ್ರಾಣಿ ಅಂತಲೇ ಗುರುತಿಸ್ತೇವೆ ನಾವು ಬಂಗಾಳದ ಟೈಗರನ್ನು. ಈ ಒಂದು ಬಂಗಾಳದ ಟೈಗರಿನ ಒಂದು ಜನಸಂಖ್ಯೆ, ಆ ಸಂಖ್ಯೆ, ಪ್ರಾಣಿಗಳ ಸಂಖ್ಯೆ, ಹುಲಿಗಳ ಸಂಖ್ಯೆ ಕರ್ನಾಟಕದ ಕಾಡಿನಲ್ಲಿ ಇರುವಂಥದ್ದು ನಮಗೊಂದು ಹೆಮ್ಮೆಯ ವಿಚಾರವೇ ಸರಿ. ಆದರೆ ಒಂದು ವಿಷಾದಕರ ಸಂಗತಿ ಅಂತ ಹೇಳಿದರೆ, ದೀಸ್ ರಿಸೋರ್ಸಸ್ ಆರ್ ಅಂಡರ್ ಯುಟಿಲೈಸ್ಡ್. ಆದರೆ ಈ ಲಭ್ಯವಿರುವಂತಹ ಎಲ್ಲ ಸಂಪನ್ಮೂಲಗಳನ್ನು ಸಂಪೂರ್ಣವಾಗಿ ಬಳಸಿಕೊಳ್ಳೋದಕ್ಕೆ ಹಲವು ಕಾರಣಗಳಿಂದ ಸಾಧ್ಯ ಆಗಿಲ್ಲ. ಈ ಒಂದು ಸಂಪನ್ಮೂಲಗಳ ಒಂದು ಅರೆ ಬಳಕೆ ಅಥವಾ ಈ ಸಂಪನ್ಮೂಲಗಳ ಅಪೂರ್ಣ ಬಳಕೆಯನ್ನು ನಾವು ನಮ್ಮ ಕರ್ನಾಟಕದ ಆರ್ಥಿಕತೆಯ ಲಕ್ಷಣಗಳನ್ನು ನೋಡಬೇಕಿದ್ರೆ ಗುರುತಿಸ್ತೇವೆ. ಹಾಗೆಯೇ ಇನ್ಫಾರ್ಮೇಷನ್ ಟೆಕ್ನಾಲಜಿ. ಕರ್ನಾಟಕ ಈಸ್ ಅ ಮೇನ್ ಹಬ್, IT ಹಬ್ ಆಫ್ ಅ ಕಂಟ್ರಿ. ಕರ್ನಾಟಕವು ಭಾರತ ದೇಶದ ಒಂದು ಪ್ರಮುಖ IT ಕ್ಷೇತ್ರವಾಗಿರೋದನ್ನು ನಾವು ಕಾಣ್ತೇವೆ. ಸೊ ನಿಮಗೆಲ್ಲ ಗೊತ್ತಿದೆ, ನಮ್ಮ ಒಂದು ಕರ್ನಾಟಕದಲ್ಲಿ ಜನಿಸಿದಂತಹ ಇನ್ಫೋಸಿಸ್ ಅನ್ನುವಂತಹ ಒಂದು ಕಂಪನಿ ಜಗತ್ತಿನಲ್ಲಿಯೇ ಒಂದು ಅಗ್ರಸ್ಥಾನದಲ್ಲಿ ತನ್ನ ಸ್ಥಾನವನ್ನು ಸ್ಥಾಪಿಸಿಕೊಂಡುದನ್ನು ನಾವು ಗುರುತಿಸ್ತೇವೆ. ಹಾಗೆಯೇ ಬೆಂಗಳೂರು, ವಿ ಕಾಲ್ ಇಟ್ ಆಸ್ ಸಿಲಿಕಾನ್ ವ್ಯಾಲಿ. ಸೊ ಅಮೇರಿಕದ ಸಿಲಿಕಾನ್ ವ್ಯಾಲಿಯನ್ನು ಹೊರತುಪಡಿಸಿದರೆ ಜಗತ್ತಿನಲ್ಲಿ 2ನೇ ಸ್ಥಾನದಲ್ಲಿರುವಂಥ ಒಂದು IT ಹಬ್ ಅಂತ ಹೇಳಿದರೆ, ಒಂದು ಇನ್ಫಾರ್ಮೇಷನ್ ಟೆಕ್ನಾಲಜಿಯ ಒಂದು ಅಭಿವೃದ್ಧಿಯನ್ನು ಕಾಣಲಿಕ್ಕೆ ನಾವು ಸಾಧ್ಯ ಅಂತ ಹೇಳಿದರೆ ನಮ್ಮ ಕರ್ನಾಟಕದ ಬೆಂಗಳೂರಾಗಿದೆ. ಹಾಗಾಗಿ ಸೊ ಭಾರತದ ಆರ್ಥಿಕತೆಗೆ ವಿಶೇಷವಾದಂತಹ ಕೊಡುಗೆಯನ್ನು ಈ ಒಂದು ಇನ್ಫಾರ್ಮೇಷನ್ ಟೆಕ್ನಾಲಜಿ ನೀಡ್ತಾ ಇದೆ. ಅದರಲ್ಲಿ ಕರ್ನಾಟಕದ ಪಾಲು ಸಿಂಹಪಾಲು. ಥರ್ಡ್ ಪಾಯಿಂಟ್ ಈಸ್ ಇನ್ಫ್ರಾಸ್ಟ್ರಕ್ಚರ್. ಸೊ ಇನ್ಫ್ರಾಸ್ಟ್ರಕ್ಚರ್ ಆರ್ ಮೇನ್ ರಿಸೋರ್ಸಸ್ ಆರ್ ಮೇನ್ ಫ್ಯೂಲ್ ಟು ಎಕನಾಮಿಕ್ ಗ್ರೋತ್. ಯಾವುದೇ ಒಂದು ಆರ್ಥಿಕ ಬೆಳವಣಿಗೆಗೆ ಅಥವಾ ಆರ್ಥಿಕ ಅಭಿವೃದ್ಧಿಗೆ ಪ್ರಮುಖ ಇಂಧನ ಅಥವಾ ಒಂದು ಪ್ರಮೋಷನ್ ಅಥವಾ ಒಂದು ಆರ್ಥಿಕತೆಗೆ ಬೆಂಬಲವಾಗಿ ನಿಲ್ಲುವಂತಹ ರಚನೆಗಳು ಅಂತ ಹೇಳಿದರೆ ಅವು ಮೂಲಸೌಕರ್ಯ ಅಭಿವೃದ್ಧಿಗಳು. ಈ ಮೂಲಸೌಕರ್ಯ ಅಭಿವೃದ್ಧಿಗಳು ನಾವು 2 ರೀತಿಯನ್ನು ಕಾಣ್ತೀವಿ. ಒಂದು ಸೋಷಿಯಲ್ ಇನ್ಫ್ರಾಸ್ಟ್ರಕ್ಚರ್ ಆ್ಯಂಡ್ ಅನದರ್ ಒನ್ ಇಸ್ ಎಕನಾಮಿಕ್ ಇನ್ಫ್ರಾಸ್ಟ್ರಕ್ಚರ್. ನಾವಿಲ್ಲಿ ಮಾತಾಡಲಿಕ್ಕೆ ಹೊರಡೋದು ಎಕನಾಮಿಕ್ ಇನ್ಫ್ರಾಸ್ಟ್ರಕ್ಚರ್. ಕರ್ನಾಟಕದಲ್ಲಿ ಆರ್ಥಿಕ ಮೂಲಸೌಕರ್ಯ ಅಭಿವೃದ್ಧಿಗಳು ತುಂಬ ಅದ್ಭುತವಾಗಿ ಅಭಿವೃದ್ಧಿಯನ್ನು ಸಾಧಿಸಿರೋದನ್ನು ನಾವು ನೋಡ್ಬೋದು. ಅದು ಸಾರಿಗೆ ಕ್ಷೇತ್ರ ಇರ್ಬೋದು, IT ಕ್ಷೇತ್ರ ಇರ್ಬೋದು, ಸೇವಾ ಕ್ಷೇತ್ರ ಇರ್ಬೋದು, ಈ ಎಲ್ಲ ಕ್ಷೇತ್ರಗಳಾಗಿಯೇ ವಿದ್ಯುತ್ ಶಕ್ತಿ, ಜಲಸಂಪನ್ಮೂಲಗಳ ಬಳಕೆ, ಇವೆಲ್ಲಗಳ ಅಭಿವೃದ್ಧಿಗಳಿಂದ ಸೊ ಭಾರತದ ಒಂದು ಆರ್ಥಿಕ ಅಭಿವೃದ್ಧಿಗೆ ಕರ್ನಾಟಕವು ಒಂದು ವಿಶೇಷ ಕೊಡುಗೆಯನ್ನೇ ಸಲ್ಲಿಸ್ತಾ ಇದೆ ಅನ್ನೋದನ್ನು ನಾವು ಗುರುತಿಸಬಹುದಾಗಿದೆ. ನೆಕ್ಸ್ಟ್ ಒನ್ ಇಸ್ ರ್ಯಾಪಿಡ್ ಗ್ರೋತ್ ಆಫ್ ಪಾಪ್ಯುಲೇಷನ್. ನಾವು ಯಾವುದೇ ಒಂದು ಆರ್ಥಿಕತೆಯ ಅಭಿವೃದ್ಧಿಯನ್ನು ಅಥವಾ ಯಾವುದೇ ಒಂದು ಆರ್ಥಿಕತೆಯ ಲಕ್ಷಣಗಳನ್ನ ನೋಡಬೇಕಿದ್ರೆ ನಾವು ಫಸ್ಟ್ ನೋಡುವಂಥದ್ದು ಆ ದೇಶದ ಜನಸಂಖ್ಯೆ. ಏಕೆಂದರೆ ಜನರ ಅಥವಾ ಮಾನವ ಸಂಪತ್ತು ಆ ದೇಶದ ರಾಷ್ಟ್ರದ ಸಂಪತ್ತಾಗಿರುತ್ತೆ. ಅಂದರೆ ಮಾನವ ಸಂಪತ್ತು ಎಲ್ಲಿವರೆಗೆ ಬಂಡವಾಳವಾಗಿರುತ್ತೋ ಅಲ್ಲಿವರೆಗೆ ಸಂಪತ್ತಾಗಿರುತ್ತೆ. ಯಾವಾಗ ಅದು ಮಿತಿ ಮೀರಿ ತನ್ನ ಲೆವೆಲನ್ನು ಕ್ರಾಸ್ ಮಾಡುತ್ತೋ ಆವಾಗ ಅದು ಸಮಸ್ಯೆಯಾಗಿ ಪರಿಣಮಿಸುತ್ತೆ. ಕರ್ನಾಟಕದಲ್ಲಿ ಜನಸಂಖ್ಯೆ ಒಂದು ಮಿತಿ ಮೀರಿ ಅಭಿವೃದ್ಧಿಯನ್ನು ಸಾಧಿಸ್ತಾ ಇದ್ದರೂ ಸಹ, ನಾನು ಆಗಲೇ ಹೇಳಿದೆ 2011ರ ಜನಗಣತಿ ಪ್ರಕಾರ ಕರ್ನಾಟಕದಲ್ಲಿ 6.11 ಕೋಟಿಯಷ್ಟು ಜನರು ವಾಸವಾಗಿದ್ದನ್ನು ನೋಡ್ಬೋದು. ಇದು 5.05ನಷ್ಟು, ಅಂದರೆ ಭಾರತದ ಒಟ್ಟು ಜನಸಂಖ್ಯೆಯಲ್ಲಿ 5%
ಜನಸಂಖ್ಯೆಯ ಕೊಡುಗೆ ಕರ್ನಾಟಕದ್ದೇ ಆಗಿದೆ. ಆದರೆ ಬೇರೆ ರಾಜ್ಯಗಳಿಗೆ ಹೋಲಿಸಿದರೆ ಈ ಒಂದು ಜನಸಂಖ್ಯೆಯ ದಶಕವಾರು ಬೆಳವಣಿಗೆ ದರ ಕಡಿಮೆ ಆಗ್ತಿರೋದು ಒಂದು ಆಶಾದಾಯಕ ಅಂಥೇಳಿ ನಾವು ನೋಡ್ಬೋದಾಗಿದೆ. ನಾವು ನೋಡ್ತಾ ಹೋಗ್ಬೋದು 1951ನಿಂದ 2011ವರೆಗೆ ಕರ್ನಾಟಕದ ಜನಸಂಖ್ಯೆಯ ಪ್ರಮಾಣ ಹೇಗೆ ಏರುಗತಿಯಲ್ಲಿ ಏರ್ತಾ ಹೋಗಿದೆ ಅನ್ನೋದನ್ನು ನಾವು ಕಾಣ್ಬೋದಾಗಿದೆ. Another one is excess dependency on agriculture and forestry. ಸೊ ಕರ್ನಾಟಕದ ಆರ್ಥಿಕತೆಯನ್ನು ನೋಡಿದಾಗ ಬಹಳಷ್ಟು ಮಂದಿ ಕೃಷಿಯನ್ನೇ ತಮ್ಮ ಮೂಲ ಕಸುಬಾಗಿ ಆಧರಿಸಿದ್ದು, ಕೃಷಿಯನ್ನು ಡಿಪೆಂಡೆಂಟ್ ಆಗಿರೋದನ್ನು ನಾವು ಕಾಣ್ತೇವೆ. ಹಾಗೆಯೇ ಕೃಷಿಯ ಅಲೈಡ್ ಏರಿಯಾ ಆದಂತಹ ಫಾರೆಸ್ಟ್ರಿ, ಅಂದರೆ ಕೃಷಿ ಸಂಬಂಧಿತ ಚಟುವಟಿಕೆ, ಕೃಷಿ ಸಂಬಂಧಿತ ಏರಿಯಾ ಆದಂತಹ ಅರಣ್ಯ ಉತ್ಪನ್ನಗಳು ಅಥವಾ ಅರಣ್ಯ ಕ್ಷೇತ್ರದಲ್ಲಿ ತಮ್ಮ ಒಂದು ಜೀವನದ ಉಪಯೋಗವನ್ನು, ಜೀವನೋದ್ಯೋಗವನ್ನು ಕರ್ನಾಟಕ ಜನರು ಹೆಚ್ಚು ಮಂದಿ ಅವಲಂಬಿಸಿರೋದನ್ನು ನಾವು ನೋಡ್ತಾ ಇದ್ದೀವಿ. ಇದು ಸ್ವಲ್ಪ ಅಷ್ಟು ಆಶಾದಾಯಕ ಅಲ್ಲ ಅಂಥೇಳಿ ನಾವು ಗುರುತಿಸ್ಬೋದು. ಅನ್ನೋದ್ರ ಒಂದು ಪರ್ ಕ್ಯಾಪಿಟಾ ಇನ್ಕಮ್. ಕರ್ನಾಟಕದ ಒಂದು ತಲಾದಾಯವು ಇನ್ಕ್ರೀಸಿಂಗ್ ಲೆವೆಲಲ್ಲಿ ಇರೋದನ್ನು ನಾವು ನೋಡ್ತೇವೆ. ನಾವು ಇಂಡಿಯಾ ಮತ್ತು ಕರ್ನಾಟಕದ ಒಂದು ಪರ್ ಕ್ಯಾಪಿಟಾ ಇನ್ಕಮ್ ಹೇಗಿದೆ ಅನ್ನೋದನ್ನ ಇಲ್ಲಿ ಕಂಪ್ಯಾರಿಸನನ್ನು ನಾವು ನೋಡ್ಬೋದು. ಸೊ ಕರ್ನಾಟಕದ ಒಂದು ಪರ್ ಕ್ಯಾಪಿಟಾ ಇನ್ಕಮ್ ದೇಶದ ತಲಾದಾಯ ಮಟ್ಟಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಇರೋದನ್ನು ನಾವು ನೋಡ್ತಾ ಇದ್ದೇವೆ. ಇದು ಒಂದು ಆಶಾದಾಯಕವಾದಂತಹ ವಿಚಾರ ಆಗಿದೆ. ಹಾರ್ಟಿಕಲ್ಚರ್ ಆ್ಯಂಡ್ ಸೆರಿಕಲ್ಚರ್. ಸೊ ಹಾರ್ಟಿಕಲ್ಚರ್ ಆ್ಯಂಡ್ ಸೆರಿಕಲ್ಚರ್ ಆರ್ ಟೈಪ್ ಆಫ್, ನಾವು ಅವನ್ನ ಏನಂತ ಗುರುತಿಸ್ಬೋದು, ಕಾಟೇಜ್ ಇಂಡಸ್ಟ್ರೀಸ್ ಅಂತ ಹೇಳಿ ಗುರುತಿಸ್ಬೋದು. ಹಾಗಾಗಿ ಇಲ್ಲಿ ಅಗ್ರಿಕಲ್ಚರ್ ಆ್ಯಂಡ್ ಹಾರ್ಟಿಕಲ್ಚರ್ ಮತ್ತು ಸೆರಿಕಲ್ಚರ್ ಎರಡು ಒಟ್ಟೊಟ್ಟಿಗೆ ಹೋಗುವಂತಹ ಒಂದು ಸಂಗತಿಗಳು. ಇಲ್ಲಿ ಕೃಷಿಯ ಅಭಿವೃದ್ಧಿಯ ಜೊತೆಗೆ ಒಂದು ಕಾಟೇಜ್ ಇಂಡಸ್ಟ್ರಿಗಳ ಅಭಿವೃದ್ಧಿಯನ್ನು ಸಹ ಕಾಣೋದಕ್ಕೆ ನಾವು ಸಾಧ್ಯ. ಕರ್ನಾಟಕವು ಒಂದು ಗುಡ್ ರಿಮಾರ್ಕ್ಸನ್ನು ಹಾರ್ಟಿಕಲ್ಚರ್ ಮತ್ತು ಸೆರಿಕಲ್ಚರಲ್ಲಿ ಹೊಂದಿರೋದನ್ನು ನಾವು ನೋಡ್ಬೋದಾಗಿದೆ. ಸರ್ವಿಸ್ ಸೆಕ್ಟರ್. ಸೊ ಕರ್ನಾಟಕವು ಈ ಒಂದು ಟರ್ಷರಿ ಅಥವಾ ಏನು ತೃತೀಯ ವಲಯ ಅಂಥೇಳಿ ನಾವು ಗುರುತಿಸ್ತೀವಿ. ಈ ಒಂದು ವಲಯದಲ್ಲಿ ಒಂದು ಒಳ್ಳೆಯ ಉತ್ತಮ ಸಾಧನೆಯನ್ನು ಒಳಗೊಂಡಿದೆ. ಯಾಕಂದರೆ ಒಟ್ಟು ಕರ್ನಾಟಕದ GDPಯ ಕೊಡುಗೆಯಲ್ಲಿ ಸರ್ವಿಸ್ ಸೆಕ್ಟರ್ನ ಪಾಲು ಸಿಂಹಪಾಲಿದೆ. 66% ನಾವು ಸರ್ವಿಸ್ ಸೆಕ್ಟರಿಂದ ಪಡಿತೇವೆ. ಹಾಗಾಗಿ ಸೇವಾ ವಲಯದ ಅಭಿವೃದ್ಧಿ ತುಂಬ ಅದ್ಭುತವಾಗಿದ್ದು, ಅದರಲ್ಲಿ ಪ್ರಮುಖವಾಗಿ ಹೋಟೆಲ್ ಮ್ಯಾನೇಜ್ಮೆಂಟ್ ಇರ್ಬೋದು, ವ್ಯಾಪಾರಿ ಕ್ಷೇತ್ರ ಇರ್ಬೋದು, ಹಾಗೆ ಟೂರಿಸಮ್ ಇರ್ಬೋದು, ಟ್ರಾನ್ಸ್ಪೋರ್ಟೇಷನ್ಸ್ ಇರ್ಬೋದು, ಸೊ ಹಾಗೆಯೇ ಹೆಲ್ತ್ ಸೆಕ್ಟರ್ಸ್ ಇರ್ಬೋದು, ಎಜುಕೇಷನ್ ಸೆಕ್ಟರ್ಸ್ ಇರ್ಬೋದು. ಈ ಎಲ್ಲ ಸೆಕ್ಟರ್ಸ್ಗಳಲ್ಲಿ ಒಂದು ಉತ್ತಮ ಬೆಳವಣಿಗೆಯನ್ನು ನಾವು ಕಾಣ್ತಾ ಇದ್ದೇವೆ. ಇಂಡಸ್ಟ್ರಿ ಆ್ಯಂಡ್ ಮ್ಯಾನುಫ್ಯಾಕ್ಚರಿಂಗ್. ಯಾವುದೇ ಒಂದು ಆರ್ಥಿಕತೆ ಅಂತ ಹೇಳಿದಾಗ ಆ ಒಂದು ಆರ್ಥಿಕತೆಯ ಅಭಿವೃದ್ಧಿ ನಿಂತಿರೋದು ಈ ಒಂದು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಸ್ಗಳ ಮೇಲೆ. ಸೊ ಹಾಗಾಗಿ ತಯಾರಿಕಾ ವಲಯದ ಒಂದು ಅಭಿವೃದ್ಧಿ ಆ ಒಂದು ದೇಶದ ಆರ್ಥಿಕತೆಗೆ ಅಥವಾ ಆ ಒಂದು ವಲಯದ ಆರ್ಥಿಕತೆಗೆ ಒಂದು ದಿಕ್ಕು ದಿಸೆಯನ್ನು ಸೂಚಿಸುವಂಥದ್ದು. ಸೊ ಹಾಗಾಗಿ ಇಲ್ಲಿ ಇಂಡಸ್ಟ್ರಿ ಅಥವಾ ಮ್ಯಾನುಫ್ಯಾಕ್ಚರಿಂಗ್ನ ಒಂದು ಅಭಿವೃದ್ಧಿಯನ್ನು ನಾವು ಕರ್ನಾಟಕದಲ್ಲಿ ಸೇವಾ ವಲಯವನ್ನು ಹೊರತುಪಡಿಸಿದರೆ ತಯಾರಿಕಾ ವಲಯದಲ್ಲಿ ಆಗುತ್ತಿರುವಂತಹ ಬೆಳವಣಿಗೆನ ನೋಡ್ಬೋದು. ಭಾರತವು ಇಂಡಸ್ಟ್ರಿ ಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನು ಸಾಧಿಸ್ತಿರುವುದಕ್ಕಿಂತ ಹೆಚ್ಚಿನ ದರದ ಒಂದು ಕೈಗಾರಿಕಾ ಬೆಳವಣಿಗೆ ದರವನ್ನು ಕರ್ನಾಟಕ ರಾಜ್ಯ ಹೊಂದಿದೆ. These are the features of Karnataka economy. Now we will going to discuss about what is the position of Karnataka economy in Indian economy. Karnataka economy plays in Indian economy. ನಾವು ಕೆಲವೊಂದು ಪ್ರಮುಖ ಅಂಶಗಳು ಮತ್ತು ಕೀ ಪಾಯಿಂಟ್ಸ್ಗಳ ಆಧಾರದ ಮೇಲೆ ಕರ್ನಾಟಕ ಎಕಾನಮಿಯು ಭಾರತದ ಆರ್ಥಿಕತೆಯಲ್ಲಿ ಯಾವ ಸ್ಥಾನಮಾನವನ್ನು ಹೊಂದಿದೆ ಅನ್ನೋದನ್ನು ನೋಡ್ತಾ ಹೋಗೋಣ. ಕರ್ನಾಟಕ ಇಸ್ ದ 7th largest ಸ್ಟೇಟ್ ಬೈ ಏರಿಯಾ. ಕರ್ನಾಟಕವು ವಿಸ್ತೀರ್ಣದಲ್ಲಿ ದೇಶದ ಎಲ್ಲ ರಾಜ್ಯಗಳಿಗೆ ಹೋಲಿಸಿಕೊಂಡ್ರೆ ವಿಸ್ತೀರ್ಣದಲ್ಲಿ 7ನೇ ಸ್ಥಾನದಲ್ಲಿ ಇರೋದನ್ನು ನಾವು ನೋಡ್ಬೋದಾಗಿದೆ. ಹಾಗೆಯೇ ಕರ್ನಾಟಕ ಇಸ್ ದ 8th largest ಸ್ಟೇಟ್ ಬೈ ಪಾಪ್ಯುಲೇಷನ್. ನಾವೀಗಾಗಲೇ ನೋಡಿದಾಗೆ ಕರ್ನಾಟಕವು 2011ರ ಜನಗಣತಿಯ ಪ್ರಕಾರ 6.11 ಕೋಟಿಗಳಷ್ಟು ಜನಸಂಖ್ಯೆಯನ್ನು ಹೊಂದಿದ್ದು, ಇದು
ಭಾರತದ ಒಟ್ಟು ಜನಸಂಖ್ಯೆಯಲ್ಲಿ 5.05% ಭಾಗದಷ್ಟಾಗಿದೆ. ಹಾಗೆಯೇ ಎಕನಾಮಿ ಆಫ್ ಕರ್ನಾಟಕ ಇಸ್ ದ 4th ಲಾರ್ಜೆಸ್ಟ್. ಭಾರತದ ಒಟ್ಟು ಆರ್ಥಿಕತೆಯಲ್ಲಿ ಕರ್ನಾಟಕದ ಆರ್ಥಿಕತೆಯು 4ನೇ ಅತಿ ದೊಡ್ಡ ಆರ್ಥಿಕತೆಯಾಗಿದೆ ವ್ಯವಹಾರದ ದೃಷ್ಟಿಯಿಂದ. 2018-19 ಆರ್ಥಿಕ ಸಮೀಕ್ಷೆ ಇದನ್ನು ಸಾಬೀತುಪಡಿಸಿರೋದನ್ನು ನಾವು ನೋಡ್ಬೋದಾಗಿದೆ. ಹಾಗೆಯೇ ಕರ್ನಾಟಕದ GDP ದರವು 14.7% ಇದೆ 2019ಕ್ಕೆ ಹೋಲಿಸ್ಕೊಂಡ್ರೆ. ಇದು ಭಾರತದ ಒಂದು ಆರ್ಥಿಕ ಬೆಳವಣಿಗೆಯ ದರಕ್ಕಿಂತಲೂ ಅಧಿಕ ಮೊತ್ತದ್ದಾಗಿದ್ದು ಕರ್ನಾಟಕವು ಒಂದು ಉತ್ತಮ ಸ್ಥಾನಮಾನದಲ್ಲಿರೋದನ್ನು ನಾವು ನೋಡ್ಬೋದಾಗಿದೆ. ಹಾಗೆ GDP ಬೈ ಸೆಕ್ಟರ್, ಕರ್ನಾಟಕದ ಒಟ್ಟು ದೇಶೀಯ ಉತ್ಪನ್ನಕ್ಕೆ ವಿವಿಧ ವಲಯಗಳು ನೀಡ್ತಾ ಇರುವಂತಹ ಕೊಡುಗೆಯ ಆಧಾರದಲ್ಲಿ ಅಗ್ರಿಕಲ್ಚರ್ ಲೀಸ್ಟ್ ಅಂತ ಹೇಳ್ಬೋದು, ಒಂದು 12% ಅದು ಕೊಡುಗೆಯನ್ನು ನೀಡ್ತಾ ಇದ್ದರೆ ಇಂಡಸ್ಟ್ರಿ 22%, ಸರ್ವಿಸ್ ಸೆಕ್ಟರ್ 66% ಅಕಾರ್ಡಿಂಗ್ ಟು ಎಕನಾಮಿಕ್ ಸರ್ವೆ ಆಫ್ 2018 and 19 ನಾವು ಕಾಣ್ತೇವೆ. ಹಾಗಾಗಿ ಭಾರತದ ಆರ್ಥಿಕತೆಯ ಸೇವಾ ವಲಯದ ಅಭಿವೃದ್ಧಿಗೆ ಕರ್ನಾಟಕದ ಕೊಡುಗೆಯು ಅಧಿಕವಾಗಿದೆ ಅನ್ನೋದು ಇದ್ರ ಮೂಲಕ ನಮಗೆ ತಿಳಿತಾ ಇದೆ. ಕರ್ನಾಟಕದ ಆರ್ಥಿಕತೆಯ ಪ್ರಮುಖ ಸಮಸ್ಯೆಯಾದಂತಹ ಅನ್ಎಂಪ್ಲಾಯ್ಮೆಂಟ್ ರೇಟಿಗೆ ಕರ್ನಾಟಕದ ಒಂದು ಅನ್ಎಂಪ್ಲಾಯ್ಮೆಂಟ್ ರೇಟ್ನ ಕೊಡುಗೆ ಅಂತ ಹೇಳಿದ್ರೆ 5.4% in 2018 and 19. ಬಟ್ ಇದು ತುಂಬ ಕಡಿಮೆ ದರದ್ದು ಅಂತ ಹೇಳ್ಬೋದು. ಯಾಕಂದರೆ ಕರ್ನಾಟಕವು ಬೇರೆ ರಾಜ್ಯಗಳಲ್ಲಿ ಹೊಂದಿರುವಂಥ ನಿರುದ್ಯೋಗ ದರಕ್ಕೆ ಹೋಲಿಸ್ಕೊಂಡಿದ್ರೆ ಭಾರತದಲ್ಲಿ 4ನೇ ಸ್ಥಾನದಲ್ಲಿ ಅತ್ಯಂತ ಕಡಿಮೆ ನಿರುದ್ಯೋಗ ದರದಲ್ಲಿ ಕರ್ನಾಟಕ 4ನೇ ಸ್ಥಾನವನ್ನು ಹೊಂದಿರೋದನ್ನು ನಾವು ಕಾಣ್ಬೋದಾಗಿದೆ. ಹಾಗೆಯೇ ಕರ್ನಾಟಕ ಹ್ಯಾಸ್ ದ 12th ಹೈಯೆಸ್ಟ್ ರ್ಯಾಂಕಿಂಗ್ ಅಮಾಂಗ್ ಇಂಡಿಯನ್ ಸ್ಟೇಟ್ಸ್ ಇನ್ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಆಫ್ 2019. 2019 ಮಾನವ ಅಭಿವೃದ್ಧಿ ಸೂಚ್ಯಂಕದನ್ವಯ ಭಾರತದ ರಾಜ್ಯಗಳಲ್ಲಿ ಕರ್ನಾಟಕ ರಾಜ್ಯವು 12ನೇ ಸ್ಥಾನವನ್ನು ಹೊಂದಿರೋದನ್ನು ಕಾಣ್ತೇವೆ. ಇದು ಮಾನವಾಭಿವೃದ್ಧಿ ಸೂಚ್ಯಂಕದಲ್ಲಿ ಕರ್ನಾಟಕವು ಉತ್ತಮ ಸಾಧನೆಯನ್ನು ಮಾಡಿರೋದು ನಮಗೆ ತಿಳಿಯುತ್ತೆ. ಇದಿಷ್ಟು ಕರ್ನಾಟಕದ ಆರ್ಥಿಕತೆಯ ಲಕ್ಷಣಗಳು ಮತ್ತು ಕರ್ನಾಟಕದ ಆರ್ಥಿಕತೆಯು ಭಾರತದ ಆರ್ಥಿಕತೆಯಲ್ಲಿ ಹೊಂದಿರುವಂಥ ಸ್ಥಾನಮಾನದ ಬಗ್ಗೆ ನಾವು ತಿಳ್ಕೊಂಡಿದ್ದು. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಗೆ ಈ ಒಂದು ಕೆಳಗಿನ ಪುಸ್ತಕಗಳನ್ನು ಮತ್ತು ವೆಬ್ಸೈಟನ್ನು ರೆಫರ್ ಮಾಡಿ, ವಿಸಿಟ್ ಮಾಡಿ ಅಂತೇಳಿ ಹೇಳ್ತೇನೆ. ಇದಿಷ್ಟು ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು.